ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ನೆಲಕ್ಕುರುಳಿದ್ದ ಡಾಕ್ಟರ್ ಜಗನ್ನಾಥ್ ಅವರ ದೇಹದ ಮೇಲೆ ಪರಚಿದ್ದ ಗುರುತುಗಳು, ಅದರ ಜೊತೆ ಹೃದಯ ಬಗೆದಿದ್ದು ಹೊರಗೆ ಬಿದ್ದು ನೆಲ ಪೂರ ರಕ್ತಮಯ. ಬಿದ್ದಿದ್ದ ದೇಹದ ಫೋಟೋ ಹಾಗೂ ಅದರ ಗುರುತುಗಳು ಮಾರ್ಕ್ ಮಾಡಿದ್ರು ಪೊಲೀಸ್ ಟೀಮ್. ಹಾಗೆ ಅಲ್ಲಿಗೆ ಬಂದಿದ್ದ ಅಜಯ್ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ. ಅಲ್ಲಿದ್ದ ಎಲ್ಲರನ್ನೂ ತನಿಖೆ ಮಾಡಲು, ಯಾರೇ ನೀವು? ನಾವು ಸಿಟಿ ಪೊಲೀಸ್. ನೀವ್ಯಾರು ಅಂತ ನೋಡ್ತಾನೆ ಇದ್ದೀವಿ. ನೀವು ಒಳ್ಳೆ CID ಥರ ತನಿಖೆ ಮಾಡ್ತಿದ್ದೀರಾ. ಈ ಏರಿಯಾ ನಂದು. ಈ ಜಾಗಕ್ಕೆ ನಾನೊಬ್ಬನೇ ದೊರೆ. ನಾನಷ್ಟೇ ಆ್ಯಕ್ಷನ್ ತಗೋಬೇಕು ಎನ್ನುತ್ತಾ ಬಂದಿದ್ದ ಸಿಟಿ ಪೊಲೀಸ್ ದೀಪಕ್. ರಿಲ್ಯಾಕ್ಸ್. ಇನ್ನು ನಾನು ಯಾರು ಅಂತ ಹೇಳ್ದೇ ಇದ್ರೆ ತಪ್ಪಾಗುತ್ತೆ. ಐ ಆಮ್ CID ಆಫೀಸರ್ ಮಿಸ್ಟರ್ ಅಜಯ್ ರಾವ್ ಫ್ರಮ್ ಕರ್ನಾಟಕ ಮೇನ್ ಸ್ಟ್ರೀಮ್ ಎಂದನು ನೋಡಿ ಅಚ್ಚು. ಆ ಪೊಲೀಸ್ ಕಣ್ಣು ಗೋಲಿಗಳಂತೆ ದೊಡ್ಡದಾಗಿ, ಓಹ್ ಹೌದಾ ಸರ್, ಮುಂಚೆನೇ ಹೇಳೋದಲ್ವಾ. ಯಾವಾಗ ಬಂದಿದ್ದು ನೀವು? ಏನು ವಿಚಾರ ಸರ್? ಯಾವ ಕೇಸ್ ಮೇಲೆ ಎಂದು ಮುತ್ತುದುರಿಸಿದ್ದ. ನಿಮಗೆ ಹೇಳ್ಬರೋಕೆ ನಾನೇನಾದರೂ ನಿಮ್ಮ ತಂಗಿ ಗಂಡನ ಅಥವಾ ನಿಮ್ಮ ಮಾವನ ಮಗನ? ನಗುತ್ತಲೇ ಕೌಂಟರ್ ಕೊಟ್ಟ ಅಚ್ಚು. ಹಂಗಲ್ಲ ಸರ್ ಎಂದು ಹಲ್ಲು ಗಿಂಜಿಂದ ದೀಪಕ್. ನೋಡಿ, ಈ ದೇಹ ಪೋಸ್ಟ್ ಮಾರ್ಟಮ್ ಆದ ನಂತರ ರಿಪೋರ್ಟ್ ನೀವು ನೋಡಿದೆ ನನ್ನ ಕೈಗೆ ಸೇರಿಸಬೇಕು. ವೇದಾಂತ್, ಯು ಗೋ ವಿತ್ ಹಿಮ್ ಎಂದು ಕಳುಹಿಸಿದ. ಆಶ್ಚರ್ಯ, ಇಲ್ಲಿರೋ ಎಲ್ಲ ಥಿಂಗ್ಸ್ ಕ್ಯಾಪ್ಚರ್ ಆಗಿರಬೇಕು, ಮಿಸ್ ಆಗಬಾರ್ದು ಎಂದು ಚಸ್ಮಾ ಹಾಕಿ ಅಲ್ಲಿಂದ ಹೊರಟವನು ಆಶ್ಚರ್ಯ ಹೇಳಿದ ಆಂಕರ್ ಬಗ್ಗೆ ಯೋಚಿಸುತ್ತಾ ಕೂತನು. ಇಂಟರ್ವ್ಯೂ ನೋಡುವಾಗ ರಾಹುಲ್ ಅವಳೊತ್ತಿಗೆ ತುಂಬ ವಿನಯದಿಂದ ನಡ್ಕೊಂಡಿದ್ದು ನೋಡಿ ಆ ವಿಡಿಯೋಗೆ ಆ ಥರ ಒಂದು ಕಮೆಂಟ್ ಬಂದಿದ್ದು ಟ್ಯಾಲಿ ಮಾಡ್ತಾ, ಈ ರಾಹುಲ್ ಈ ವೀಕ್ ಊರಿಗೆ ಬರ್ತಾನೆ, ಅವನ ಮೇಲೆ ಒಂದು ಕಣ್ಣಿಡಬೇಕು. ಈ ಆ್ಯಂಕರ್ ಕಾಣೆಯಾಗೋಕ್ಕೆ ಕಾರಣ ಏನು? ಇದಕ್ಕೆ ಉತ್ತರ ಯಾರು ಕೊಡ್ತಾರೆ? ಇಲ್ಲಿ ಹುಡುಗಿರು ಕಾಣೆಯಾಗೋಕ್ಕೆ ಕಾರಣ ಏನು? ಆ ಪುಂಡ್ರು ಮರಕ್ಕೆ ನೇಣು ಬಿಗಿದು ಸಾಯೋಕ್ಕೆ ಕಾರಣ ಏನು? ವೈದ್ಯರ ಸಾವೇಕಾಯಿತು ಎಂದು ಆಲೋಚಿಸುವಾಗ ತಲೆಗೊಂದು ಐಡಿಯಾ ಬಂದಿತ್ತು. ವೇದಾಂತ್, ಎಲ್ಲಿದ್ದೀರಾ? ಕರೆ ಮಾಡಿ ಕೇಳಿದ. ಸರ್, ರಿಪೋರ್ಟ್ಗೆ ವೇಟಿಂಗ್ ಎಂದಾಗ, ಅಲ್ಲಿರೋ ನರ್ಸ್ ಅಥವಾ ಪೇಷಂಟ್ಸ್ ಹತ್ರ ಹೋಗಿ ಆ ಡಾಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನನಗೆ ಹೇಳಿ ಎಂದ. ಓಕೆ ಸರ್ ಎಂದು ಕರೆ ಕಟ್ ಮಾಡಿ ಬೇರೆ ವಾರ್ಡಲ್ಲಿದ್ದ ಮುದುಕಪ್ಪನ ಬಳಿ ಬಂದು, ಥೂ ನೀಚ್ ನನ್ನ ಮಗ ಸತ್ತ, ಒಳ್ಳೆಯದಾಯಿತು. ಭೂಮಿಗೆ ಭಾರ ಆಗಿತ್ತು, ಅದೆಷ್ಟು ಜನರ ಪ್ರಾಣ ಹೀರಿದ್ದ, ಬಾಯಿಗೆ ಮಣ್ಣಾಕೊಂಡ ಎಂದು ಬೈಯಲು ತಾತಪ್ಪ ಏನೂ ಮಾತಾಡಲಿಲ್ಲ. ಹಾಗೆ ಮುಂದೆ ಬರ್ತಿದ್ದ ಡೆಲಿವರಿಯಾಗಿದ್ದ ವಾರ್ಡ್ಗೆ ಪ್ರವೇಶಿಸಿ, ಥೂ ನೀಚ ಸತ್ತ ಸದ್ಯಕ್ಕೆ. ನನ್ನ ಹೆಂಡತಿ ಡೆಲಿವರಿ ಟೈಮ್ನಲ್ಲಿ ಬೇಗಂದ್ರೆ ಸರ್ಜರಿ ಮಾಡಿ ಸಾಯಿಸ್ಬಿಟ್ಟ. ಇವತ್ತು ಯಾರೋ ಅವನನ್ನು ಕೊಂದಿದ್ದಾರೆ. ಹೀಗೆ ಆಗಬೇಕು. ಆ ದೇವರು ಇಂತಹ ನೀಚರಿಗೆ ಒಳ್ಳೆ ಶಿಕ್ಷೆ ವಿಧಿಸಿದ್ದಾನೆ ಎಂದು ಬೈಯುವಾಗ, ಇನ್ನಷ್ಟು ಕ್ರೂರವಾಗಿ ಸಾಯಬೇಕಿತ್ತು ಅವನು. ನಿನ್ನೆ ನಾನು ಅಮ್ಮ ನೋವು ಅಂತ ನೆರಳಾಡಿದ್ರು ಯಾರೇ ಅಂದೆ ಸರ್ಜರಿ ಆಗೋದಾಗಿದ್ದರೆ ತಲೆ ಕೆಡಿಸ್ಕೊಳ್ಬೋದು. ನಾರ್ಮಲ್ ಡೆಲಿವರಿ ಅಂದರೆ ಬಾಡಿ ಯಾಕೆ, ಬೆಡ್ ಯಾಕೆ ಅಂತ ನೆಲದ ಮೇಲೆ ಮಲಗಿಸಿ ಎಂದಿದ್ದ ನೀಚ. ನಾನು ಅನುಭವಿಸಿದ ನೋವು ಸಂಕಟ ಅವನಿಗೆ ತಟ್ಟಿದೆ. ಇದು ಸಾಲದು, ಇನ್ನೂ ಆಗಬೇಕು ಅವನಿಗೆ. ಒಂದು ಇಡೀ ಮಣ್ಣು ಹಾಕಬಾರ್ದು ಅವನಿಗೆ ಯಾರು ಎಂದು ಗೋಗರೆದ್ಲು ಆ ತಾಯಿ. ಏನು ಹೇಳ್ತಿದ್ದಾರ ತಾಯಿ, ನಿಮಗೆ ಅಷ್ಟು ನೋವು ಕೊಟ್ರಾ ಎಂದು ಅವರತ್ತ ಬಂದ ವೇದಾಂತ್. ಹೌದು ಕಣಪ್ಪ, ಹೇಳೋಕ್ಕೆ ಮಾತ್ರ ಗೌರ್ಮೆಂಟ್ ಆಸ್ಪತ್ರೆ, ಬಡವ ರಕ್ತ ಹೀರೋ ಜಿಗಣೆ ಅವನು ಎಂದು ಮಗು ಕಳೆದುಕೊಂಡ ತಾಯಿಯೊಬ್ಬಳ ಕೂಗು. ನನ್ನ ಮಗಳ ಹೃದಯ ತಪಾಸಣೆ ಮಾಡ್ತೀನಿ ಅಂತ ಕೊಂದೇ ಬಿಟ್ಟ ಎಂದು ಇನ್ನೊಬ್ಬ ತಾಯಿಯ ಅಳಲು. ಅವನು ಹುಡುಗಿಯರ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಅಂತ ಯಾರೋ ಕೊಲೆ ಮಾಡಿ ಸಾಯಿಸಿದ್ದಾರೆ ಎಂದು ನೊಂದ ತಂದೆಯೊಬ್ಬ ನುಡಿಯಲು, ಓ ಈ ಡಾಕ್ಟರ್ ಸರಿ ಇರಲಿಲ್ಲ ಎಂದು ತಿಳಿದ ವೇದಾಂತ್ ವಿಚಾರವನ್ನು ಅಚ್ಚುಗೆ ತಿಳಿಸಿದ್ದ. ಥ್ಯಾಂಕ್ಸ್, ಅಂದರೆ ಸತ್ತವನು ಸರಿ ಇರಲಿಲ್ಲ. ಆಯಿತು ಎಂದು ಡಾಕ್ಟರ್ ಫೋಟೋ ಪಕ್ಕ ಇಟ್ಟನು. ಸಂಜೆ ಶಾಲೆ ಮುಗಿಸಿ ಮನೆಗೆ ರಚ್ಚು ತನ್ನ ಪಾಡಿಗೆ ಕಾಫಿ ಮಾಡ್ತಿರಲು ಅದೆಲ್ಲಿಗೂ ಸರಸರ ಎಂದು ಓಡುವ ನಂದಿನಿ ಕಂಡಳು. ಏನಾಯಿತು ನಂದಿನಿಯವರೇ? ಕಾಳಜಿಯಿಂದ ಕೇಳಿದ್ಲು ರಚ್ಚು. ನಂಗೇನಾಗತ್ತೆ, ಚೆನ್ನಾಗೇ ಇದ್ದೀನಿ. ದುರಹಂಕಾರದ ಮಾತು ನಂದಿನಿದು. ಮತ್ತೆ ಇಷ್ಟೊಂದು ರಭಸವಾಗಿ ಹೋಗ್ತಿದ್ರಿ ಎಂದು ಕೇಳಲು, ಯಾಕೆ ಓಡಾಡೋಕ್ಕೂ ನಿನ್ನ ಬಳಿ ಅಪ್ಪಣೆ ಕೇಳಬೇಕಾ ಸಿಡುಕಿದ್ಲು ನಂದಿನಿ. ಹಾಗೇನಿಲ್ಲ, ಹುಷಾರಾಗಿದ್ದೀರಾ ಅಲ್ವಾ ಎಂದಾಗ, ಇಲ್ಲ ಇಲ್ಲ ಎನ್ನುತ್ತಾ ಅಡುಗೆ ಮನೆಗೆ ಬಂದವಳು, ನನಗೆ ನನ್ನ ಅಚ್ಚು ನಿನ್ನ ಗಂಡ ಅಂತ ತಿಳಿದಾಗಿನಿಂದ ಹುಷಾರಿಲ್ಲ. ಇದೆಯಾ ಮೆಡಿಸಿನ್ ನಿನ್ನ ಬಳಿ? ಹೇಳ ಇದೆಯಾ ಎಂದು ಅರ್ಚಿದ್ಲು.
ನಿಧಾನವಾಗಿ ಮಾತಾಡಿ ಎಂದು ರಚ್ಚು ಹೇಳಲು, ಯಾಕೆ? ನೀನು ಮಾತ್ರ ನನ್ನ ಅಚ್ಚು ಜೊತೆ ಹಾಯಾಗಿರ್ಬೋದು, ಅದನ್ನು ನೋಡಿ ಅರ್ಜುವ ಹಕ್ಕು ಇಲ್ವಾ ನನಗೆ ಎಂದು ಪ್ರಶ್ನಿಸಿದ್ಲು ನಂದಿನಿ. ಅವರೊಂದೊಮ್ಮೆ ನಿಮ್ಮನ್ನು ಪ್ರೀತಿ ಮಾಡಿದ್ರು, ಆದರೆ ನೀವು ಸಿಗ್ತಿದ್ದಾಗ ನನ್ನ ಜೊತೆ ಮದುವೆ ಆಗೋಯ್ತು. ನೀವೇ ಅವರನ್ನು ಬಿಟ್ಟು ಹೋಗಿತ್ತು ಅಲ್ವಾ? ಈಗ ಅಚ್ಚು ನಿಮ್ಮವನು ಅಂದರೆ ಏನರ್ಥ ಎಂದಳು ರಚ್ಚು. ಅರ್ಥ ಇದೆ ಕಣೆ, ನಾನು ಅವನಿಗಾಗಿ ಕಾದಿದ್ದೆ, ಆದರೆ ವಿಧಿ ಅವನಿಂದ ದೂರ ಮಾಡ್ತು. ಆದರೆ ಮತ್ತೆ ಸೇರೋ ಚಾನ್ಸ್ ಕಲ್ಪಿಸಿಕೊಟ್ಟಾಗ ನೀನು ಅಡ್ಡ ಬಂದೆ. ನನ್ನ ಅಚ್ಚುನ ಸೇರಿದಂತೆ ಅವನಿಗೆ ಮೋಡಿ ಮಾಡಿದ್ಯಾ ರಾಕ್ಷಸಿ. ಹುಚ್ಚೆ ಬಿಸಿ ಮಾತಾಡಿದ್ಲು. ನೋಡಿ, ಮಾತಲ್ಲಿ ಹಿತಿ ಇರಲಿ. ಆಗ ನೀವು ವಿಧಿ ಆಟ ಅಂದ ಹಾಗೆ ಇದು ಕೂಡ ವಿಧಿ ಬೆಸುಗೆ. ಈಗ ಅವರು ನನ್ನ ಕೋಳಿಗೆ ತಾಳಿ ಕಟ್ಟಿರೋ ಗಂಡ ಎಂದು ತಾಳಿ ತೋರಿಸಲು ಕೋಪದಿಂದ ಅದನ್ನು ಕೇಳುವ ನೀಚ ಮಟ್ಟಕ್ಕೆ ಬಂದ ನಂದಿನಿಗೆ ಅವಳ ಕೈಯಲ್ಲಿದ್ದ ತಾಯ್ತದ ಬರಿ ಮರ್ತಿತ್ತು. ಅವಳನ್ನು ಮುಟ್ಟುವ ಸಾಹಸ ಮಾಡಿ ಮೂಲೆ ಸೇರಿದ್ಲು. ಆಗ ನೆನಪಿಗೆ ಬಂತು ತಾಯ್ತ. ಬೆವರಿತು ಭೂತ. ಏನಾಯ್ತು ನಿಮಗೆ ಎಂದು ಪುನಃ ಹತ್ರ ಬರ್ತಿದ್ದ ರಚ್ಚುಗೆ, ಸೀರೆ ದೂರ ಇರು, ನನ್ನೇ ತಳ್ಳುವಷ್ಟು ಸೊಕ್ಕ ನಿನಗೆ ಎಂದು ದಬಾಯಿಸಿದ್ಲು. ಖಂಡಿತ ಇಲ್ಲ, ನೀವೇ ಬಿದ್ದದ್ದು ಎಂದಾಗ, ಮುಚ್ಚ ಬಾಯಿ. ನನ್ನ ಜೊತೆ ಇದ್ದವನಿಗೆ ಈಗಲೂ ನನ್ನ ಮೇಲಿನ ಪ್ರೀತಿ ಮೋಹ ಇಲ್ಲ ಅನ್ನೋಕೆ ಏನೇ ಗ್ಯಾರಂಟಿ? ಈಗಲೂ ನಾನು ಅವನ ಸನಿಹಕ್ಕೆ ಹೋದರೆ ನಿನ್ನ ಬಿಟ್ಟು ನನ್ನ ಕೈ ಹಿಡಿತಾನೆ. ನಿನ್ನಂಥ ಮಂಕು ದಿನ್ನೆ ಅವನಿಗೆ ಬೇಕಿಲ್ಲ. ನನ್ನಂಥ ಪರ್ಫೆಕ್ಟ್ ಹುಡುಗಿ ಇರುವಾಗ ಎಂದು ಮಾತನ್ನು ಅದೆಲ್ಲಿಗೋ ಎಳೆಯಲು, ನೀವು ಅಂದ್ಕೊಂಡಂತೆ ಏನೂ ಆಗಲ್ಲ. ಅಜಯ್ ಅವರು ಈಗ ನನ್ನ ಜೊತೆ ಸಂಸಾರ ಶುರು ಮಾಡಿದ್ದಾರೆ. ಅವ್ರ ಪ್ರೀತಿ ಮೇಲೆ ನನಗೆ ನಂಬಿಕೆ ಇದೆ ಎಂದು ಉತ್ತರಿಸುವ ರಚ್ಚು ಮುಖ ನೋಡಿ ನಕ್ಕ ನಂದಿನಿ. ಹೌದಾ, ನೋಡೇ ಬಿಡೋಣ. ಇಂದಿನಿಂದ ಒಂದು ವಾರ ನನ್ನ ನಿನ್ನ ಮಧ್ಯೆ ಈ ಚಟಾಪಟಿ ನಡೆಯುತ್ತೆ. ಅಚ್ಚು ನಿನ್ನ ಬಳಿ ಅದು ಹೇಗಿರ್ತಾನೆ ನಾನು ನೋಡ್ತೀನಿ ಎಂದು ಸವಾಲಿನ ಜೊತೆ ಹೋದ್ಲು ನಂದಿನಿ. ಸವಾಲಿಗೆ ದಂಗಾದ್ರೂ ತನ್ನ ಮಾಂಗಲ್ಯದ ಮೇಲಿನ ನಂಬಿಕೆ ಜೊತೆ ಸುಮ್ಮನಾದ್ಲು ರಚ್ಚು. ಅಯ್ಯೋ ದೇವ್ರೆ, ಇದೆಂಥ ಪರಿಸ್ಥಿತಿ ನಂದು. ಅವತ್ತು ಮದುವೆ ಬೇಡ ಅಂದೆ, ಆದರೆ ಅಜಯ್ ಅವರ ಪ್ರೀತಿಗೆ ಬಲಿಯಾಗಿ ಈಗ ಅವರಿಲ್ಲದ ಜೀವನ ಬೇಡ ಅನಿಸುತ್ತೆ. ಆದರೆ ನಂದಿನಿ ಸವಾಲು ಕೇಳಿ ಯಾಕೋ ಮನಸ್ಸು ಕೊಂದಲಕ್ಕಿಳಿದಿದೆ ಎಂದು ಮಹಡಿಯ ಮೇಲೆ ಒಣ ಹಾಕಿದ್ದ ಬಟ್ಟೆ ತೆರೆಯುತ್ತಿದ್ದವಳಿಗೆ ಜ್ಞಾನವೇ ಇಲ್ಲ. ಒಂದು ವೇಳೆ ಅಜಯ್ ಅವರು ನನ್ನ ಬಿಟ್ಟು ಮತ್ತೆ ನಂದಿನಿ ಬಳಿ ಹೋಗ್ತಾರಾ? ಹಾಗೇನಾದರೂ ಆದರೆ ಶಿವಪ್ಪ, ಈ ಜೀವನಕ್ಕೆ ಅಂದರೆ ಮುಕ್ತಿ ಕೊಟ್ಬಿಡು ಎಂದು ಬಟ್ಟೆ ತೆರೆಯುತ್ತಾ ತೆರೆಸ್ ತುದಿಗೆ ಹೊರಟಿದ್ಲು. ಅಜಯ್ ಅವ್ರ ಮನಸ್ಸಲ್ಲಿ ಇನ್ನೂ ನಂದಿನಿ ಇದ್ದಾರಾ? ಹೇಗೆ ತಿಳಿಯೋದು ನಾನು? ಅಯ್ಯೋ, ನನ್ನಿಂದಾಗಲ್ಲ. ಮೊದಲು ಪ್ರೀತಿಸಿದ್ದು ನಂದಿನಿಯನ್ನೇ ಅಲ್ವಾ? ಅಂದಮೇಲೆ ಅವ್ರಿಗೆ ಅವಳ ಮೇಲೆ ಪ್ರೀತಿ ಮೋಹ ಎರಡೂ ಇರುತ್ತೆ. ಈಗಷ್ಟೇ ಶುರುವಾಗಿರೋ ಈ ಪ್ರೀತಿ ಮರೆಯೋಕ್ಕೆ ಜಾಸ್ತಿ ಸಮಯ ಬೇಕಿಲ್ಲ ಅವ್ರಿಗೆ. ಹೌದು ಎಂದು ಪಾದವನ್ನು ತುದಿಯೋಳ್ದಳು ಹುಡುಗಿ. ಇನ್ನೇನು ಎಡವಬೇಕು, ನಮ್ಮ ಅಚ್ಚು ಅವಳ ಕೈ ಹಿಡ್ದಿದ್ದ. ಅವನನ್ನು ಕಂಡವಳು ತಕ್ಷಣ ಬಟ್ಟೆಯನ್ನು ಕೈಜಾರಿಸಿ ಅವನನ್ನು ಬಿಗಿ ತಪ್ಪಿದ್ಲು. ಮಿಸ್ ರಚ್ಚು, ನಿಂಗೇನು ಗಮನ ಇಲ್ವಾ? ನಾನು ಬಂದಿಲ್ಲ ಅಂದಿದ್ರೆ ನಿಮ್ಮ ಕತೆ ಏನಾಗ್ತಿತ್ತು ಗೊತ್ತಾ? ಇಷ್ಟಕ್ಕೂ ಇದೆಲ್ಲ ನೀವು ಯಾಕೆ ಮಾಡೋದು? ಹೊರಗಡೆ ಕೆಲಸ ಮಾಡಿ, ಮನೆ ಕೆಲಸನೂ ಮಾಡಿ ಅಂತ ನಾನೇನಾದರೂ ಹೇಳಿದ್ದೀನ? ಏನ್ರಿ ನೀವು ಎಂದು ಪ್ರಶ್ನಿಸುತ್ತಲೇ ಅಪ್ಪಿದ್ದನು. 2 ನಿಮಿಷ ಹಾಗೆ ಅಪ್ಪಿಡಿದಿದ್ದ ಹೆಂಡತಿಯನ್ನ, ಏನ್ರಿ ವಿಪರೀತ ಲವ್ ಆದಂಗಿದೆ, ಏನಾಯಿತು? ನಿಮ್ಮ ಕ್ಲಾಸ್ ಪಟಾಕಿ ಏನಾದರೂ ಮದುವೆ ಆಗುವಂಥ ಟಾರ್ಚರ್ ಮಾಡಿದ್ಲ ಎಂದು ನಗಿಸಲು, ಅವಳು ಕ್ಲಾಸ್ಗೆ ಬರ್ತಿಲ್ಲ, ನಾಳೆ ಅವಳ ಪೇರೆಂಟ್ಸ್ಗೆ ಬರೋಕ್ಕೆ ಹೇಳಿದ್ದೀನಿ, ಏನಾಗಿದೆಯೋ ಏನೋ ಎಂದು ಅಪ್ಪುಗೆ ಬಿಟ್ಟು, ನೀವು ನನಗೆ ಒಂದು ನಿಜ ಹೇಳ್ತೀರಾ ಎಂದಾಗ, ಇಲ್ಲ, ಖಂಡಿತ ಇಲ್ಲ ಎಂದು ಕಾಡಿಸಿ ಅವಳು ಮಂಕಾಗಿ ಬಟ್ಟೆ ಹಿಡಿದು ಹೋಗ್ತಿರುವಾಗ, ರಜ್ಜು, ಜಸ್ಟ್ ಜೋಕ್ ಅಷ್ಟೇ, ನಿನ್ನ ಹತ್ರ ನಿಜ ಹೇಳಿ ಇನ್ಯಾರ ಹತ್ರ ಹೇಳಲಿ ಎಂದು ಹಿಂಬಾಲಿಸಿದ್ದ. ರೂಮ್ ಒಳಗಡೆ ಬಂದು ಬಟ್ಟೆಯನ್ನೆಲ್ಲ ಮಂಚದ ಮೇಲೆ ಹರಡಿ ಒಂದೊಂದಾಗಿ ಮರಚಿಡುತ್ತಾ ಸೊಟ್ಟು ಮೂತಿ ಮಾಡಿಕೊಂಡು ಬೇಸರದಲ್ಲಿದ್ದವಳ ನೋಡಿ ನಕ್ಕನು ಅಚ್ಚು. ನಿಮಗೆ ನಗು ಬರ್ತಿದ್ಯಾ? ಇಲ್ಲೇನಾದರೂ ಕಾಮಿಡಿ ನಡೀತಿದ್ಯಾ ಎಂದು ಸಿಡುಕುತ್ತಾ ಸೀರೆ ಮಡಿಸುತ್ತಿರಲು, ಹಾಗೆ ಮಂಚದ ಮೇಲೆ ಉರುಳಿದವ, ಇಲ್ಲ, ಮೊದಲೇ ಚಬ್ಬಿ, ಕೋಪ ಮಾಡಿಕೊಂಡ್ರೆ ಬೂದು ಕುಂಬಳಕಾಯಿ ಥರ ಊದುತ್ತೆ ನಿನ್ನ ಮಕ ಎಂದು ಮತ್ತೆ ರೇಗಿಸಲು, ಅಂದರೆ ನಾನು ಚೆನ್ನಾಗಿಲ್ಲ ಅಲ್ವಾ ಎಂದು ಮುದ್ದು ಬೆದ್ದಾಗಿ ಪ್ರಶ್ನಿಸಿದವಳ ಕೈ ಹಿಡಿದು ಹಾಗೆ ಮಂಚದ ಮೇಲೆ ಇಳಿಯಲು, ಅವನ ಮೇಲೆ ವಾಲಿದ ಹುಡುಗಿ ಪುನಃ ಎದ್ದು ಕೂತವಳು, ಯಾಕ್ರಿ ಹೀಗಾಡ್ತಿದ್ದೀರಾ? ಚೆನ್ನಾಗಿಲ್ವಾ ಹೇಳಿ ಎಂದಾಗ, ಯಾರೇ ಹೇಳಿದ್ದು ನನಗೆ ಮೋಸ್ಟ್ ಬ್ಯೂಟಿಫುಲ್ ಹೆಂಡತಿ ಸಿಕ್ಕಿದ್ದಾಳೆ ಅಂತ ಅಂದ್ಕೊಂಡ್ಬೇಡ, ಸುಮಾರಾಗಿದೆಯಾ ಎಂದು ಹುಸಿ ಕೋಪ ತರಿಸಿ ಅವಳು ಇನ್ನೇನು ಇಳಿದು ಹೋಗಲು ಪುನಃ ಇಳಿದು ಮಲಗಿಸಿದವ,
ತನ್ನ ತೋರ್ಬೆರಳುಗಳನ್ನು ಅವಳ ಮುಖಕ್ಕೆ ತಾಗಿಸುತ್ತಾ, ಈ ಕಣ್ಣು, ಈ ಸಿಡುಕ್ ಮೂತಿ, ಯಾರು ತಾನೇ ಚೆನ್ನಾಗಿಲ್ಲ ಅಂತಾರೆ? ನಿನ್ನ ನೋಡಿ ನೋಡಿನೇ ದೂರ್ವಾಸ ಮುನಿಗೂ ಲವ್ ಆಗಿ ಹಿಂದೆ ಸುತ್ತುತ್ತಾ ಇರೋದು ಎಂದು ಹಣೆಗೆ ಮುತ್ತು ಕೊಡಲು, ನನಗಿಂತ ಚೆನ್ನಾಗಿರೋರು ಬಂದರೆ ಎಂದು ಪ್ರಶ್ನಿಸಿದ್ಲು. ಯೋಚಿಸ್ಬೇಕು ಎಂದು ಅವಳಿಂದ ಕೊಂಚ ದೂರ ಸರಿದು ಆಲೋಚಿಸಿದವನಿಗೆ, ಮತ್ತೆ ಯೋಚನೆನಾ? ಅಂದರೆ ನೀವು ಬಿಟ್ಟೋಗ್ತೀರಾ ಎಂದು ಕೇಳಿದವಳ ಕಣ್ತುಂಬಿರಲು, ಹೌದು ಎನ್ನುತ್ತಾ ಅವಳತ್ತ ನೋಡಿದವನು, ಹೇ ಜಸ್ಟ್ ಜೋಕ್ ಅಷ್ಟೆ, ರಚ್ಚುಗಷ್ಟೆ. ನಿನ್ನ ಬಿಡೋ ಹಾಗಿದ್ರೆ ಪ್ರಪೋಸ್ ಯಾಕೆ ಮಾಡ್ತಿದ್ದೆ? ಈ ಥರ ಯಾಕೆ ಕಾಡ್ತೀನಿ? ಒಳ್ಳೆ ಬುದ್ದು ಕಣೆ ನೀನು. ಹೌದು, ನಿನ್ಗ್ಯಾಕೆ ಡೌಟ್ ಎಂದ. ಹಾಗೆ ಕೇಳಿದೆ ಎಂದು ಅಳುವವಳ ಕಣ್ಣೊರೆಸಿ, ನಾನು ಯಾವುದೇ ಕಾರಣಕ್ಕೂ ನಿನ್ನ ಬಿಡಲ್ಲ ಕಣೆ. ಅಚ್ಚು ಈ ಜನ್ಮದಲ್ಲಿ ರಚ್ಚುಗೆ ಫಿಕ್ಸ್ ಆಯಿತಾ? ಹಂಗೂ ಡೌಟ್ ಇದ್ದರೆ ದಿನ ಒಂದು ಕಿಸ್ ಕೊಡು. ಆ ಕಿಸ್ ಹೇಗಿರಬೇಕು ಅಂದರೆ ಎಲ್ಲಿದ್ರೂ ನಿನ್ನ ಹುಡುಕಿ ಬರಬೇಕು, ಅಷ್ಟು ಸ್ಟ್ರಾಂಗ್ ಇರಬೇಕು ಎನ್ನುತ್ತಾ ಅವಳನ್ನು ಕಾಡಿಸಿ ಅವಳು ನಾಚಿ ಕೊಂಚ ನಗಲು, ಈ ಹನಿಗೆ ಬೆಳಿಗ್ಗೆ ಬಾಕಿ ಇರುವ ಹನಿ ಕೊಡಮ್ಮ, ಮಿಸ್ ಮಾಡಿದೆ ಎಂದು ಇನ್ನಷ್ಟು ಕಾಡಿಸುವಾಗ, ನಿಮಗೆ ಇವೆಲ್ಲ ಕೆಲಸ ಇದ್ರೂ ಹೇಗೆ ನೆನಪಿರುತ್ತೆ ಎಂದು ಕೇಳ್ತಿದ್ದವಳೊಂದಿಗೆ ಮುದ್ದು ಮಾಡಿ ಮುತ್ತು ಪಡೆಯುತ್ತಿದ್ದವನ ಸರಿ ಆತ್ಮವಾಗಿ ಎಲ್ಲವನ್ನೂ ನೋಡಿದ ನಂದಿನಿ, ಇಷ್ಟು ಮುಂದುವರೆದಿದ್ಯಾ ಅಂದರೆ ನಾನು ಆಟ ಶುರು ಮಾಡಬೇಕು, ಮತ್ತೆ ಮಾಡ್ತೀನಿ ಕೂಡ. ಅದು ಇವತ್ತು ರಾತ್ರಿಯಿಂದಲೇ. ಯಾವ ರಚ್ಚು ನಿನಗೆ ಇಷ್ಟನೋ ಅದೇ ರಚ್ಚುನ ದೂರ ಮಾಡಿ ನಂದು ಅನ್ನೋ ಥರ ಮಾಡಿಲ್ಲ. ನನ್ನ ಹೆಸರು ನಂದಿನಿನೇ ಅಲ್ಲ ಎಂದು ಹಾರಿ ಹೋದಳು. ಅಂದಿನ ರಾತ್ರಿಗೆ ತಯಾರಿ ಮಾಡಿಕೊಂಡ್ಳು. ಮುಂದೆ ಆತ್ಮಕ್ಕೆ ತನ್ನ ಅಚ್ಚುನ ಪಡೆಯೋ ಹುಚ್ಚು ಹೆಚ್ಚಾಗಿದೆ. ಇದರ ಜೊತೆ ನೆಕ್ಸ್ಟ್ ಎಪಿಲಿ ಒಂದು ಬಲಿ ಕೂಡ ಕಾದಿದೆ. ನೋಡೋಣ. ಮತ್ತೆ ಸಿಗುವ. ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.